ಹಾಕೊಂಡು ಹೋಯ್ತಾ ಇದ್ಯಾ? ನೋಡಿದ್ರು ನೋಡ್ತಿದ್ದಂಗೆ ಬಾರೆ. ಯಾಕೆ ಇಲ್ಲಿ ಕುಂತಿದ್ರು ನೋಡಿದಂಗ ಕಡೆಗೆ ಹಂಗೆ ಹೋಯ್ತಾ ಇದ್ಯಾ? ಏ ಇಲ್ಲ ಕಣಕ, ಬೊದ್ದರ್ ಮಂತಕ್ಕೆ ಹೋಗಿದ್ದೆ. ಪೊದ್ದಿ ಬಾಗ್ಲಾಕಿದ್ಲಲ್ಲ, ಎಲ್ಲೋದ್ಲ ಏನೋ ಗೊತ್ತಾಗ್ಲಿಲ್ಲ. ನಾನು ಇಲ್ಲಿ ಕುಂತ್ಕೊಂಡ್ರೆ ನೋಡ್ಲಿಲ್ಲ. ನಾನು ನಿಮ್ಮ ಅತ್ತೆಯರ ಜಡೆ ಹಾಕಬಿಟ್ಟಿದ್ಯಲ್ಲ ಇವತ್ತು, ಅದಕ್ಕೆ ನಿಮ್ಮ ಅತ್ತೆಯರನ್ನ ಕುಂತ್ಕೊಂಡವಳೇನೋ. ಇನ್ನು ಯಾಕೆ ಸುಮ್ಮನೆ ನೀ ಕೇಳೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ನೀ ಹಂಗೆ ನೋಡ್ದಿದ್ದಂಗೆ ಆ ಕಡೆ ಹೋಯ್ತಾ ಇದ್ದೆ ಅಷ್ಟೇ. ನೀ ಎಲ್ಲೋದ್ಲಕ್ಕ ಪೊದ್ದಿ ಕಾಣ್ತಾನೆ ಇಲ್ವಲ್ಲ? ಏ ಆಗ್ಲೇ ನೀ ಗಂಡನ ಜೊತೆ ಗಾಡಿ ಎತ್ಕೊಂಡು ಹೋದ್ಲು ಕಣಮ್ಮ. ನಾನು ಎಲ್ಲಿಗೆ ಅಂತ ಕೇಳಲಿಲ್ಲ. ಸುಮ್ಮನೆ ಕೇಳಿದ್ರೆ ಸಂದಕ್ಕಿರಕ್ಕಿಲ್ಲ ಅಲ್ವಾ? ಹೋಗ್ಬೇಕಾರೆ ಎಲ್ಲಿಗೆ ಹೋಯ್ತಿದ್ಯಾ ಅಂತ ಕೇಳಬಾರ್ದು ಅಂತ ಸುಮ್ಕಾದೆ ನಾನು. ಕುಂತ್ಕೊ ಬಾರೆ. ಹೊಸ ವರ್ಷಕ್ಕೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೆ? ಎಲ್ಲಾರು ಸೇರ್ಕೊಂಡು ಒಟ್ಟಿಗೆ ಏನಾರ ಮಾಡೋಣ? ಏ ಏನ್ ಮಾಡೋದಪ್ಪ, ಎಲ್ಲರೂ ಸೇರ್ಬಿಟ್ಟು ಒಂದಾದ್ರೆ ಚಿಕನ್ ಮಾಡ್ಕೊಂಡು ತಿನ್ನದ, ಕೇಕ್ ಕೊಟ್ಟು ಮಾಡ್ಬಿಟ್ಟು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಪೊದ್ದಿದ್ದಾಗ ಅದೇ ವಿಷಯ ಮಾತಾಡೋಣ ಅಂತ ಬಂದೆ. ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ದುಡ್ಡು ಹಾಕಬಿಟ್ಟು ನಾನು ನೀನು ಇನ್ನೇನು ಅವಳಲ್ಲ ಇನ್ನು ಜಯಮ್ಮ ಪೊದ್ದಿ ಪಾರಕ್ಕ ಎಲ್ಲರೂ ಸೇರ್ಕೊಂಡತ್ತಾಗ ಹೆಂಗೋ ಮಾಡ್ಬೋದಿತ್ತ. ನಾನು ಅದಕ್ಕೆ ನೀನು ಏನು ಮಾಡೋದು ಎತ್ತ ಅಂತ ಹೇಳ್ಬಿಟ್ಟು ಕೇಳೋಣ ಅಂತಾನೆ ಬಂದೆ. ಹೋಗಕ್ಕ ಈ ವರ್ಷ ಇದ್ದರೆ ಮುಂದಿನ ವರ್ಷಕ್ಕಿರಲ್ಲ. ಯಾವಾಗ ಇತ್ತೀವೋ ಯಾವಾಗ ಸಾಯ್ತೀವೋ ನಮ್ಗಂತೂ ಗೊತ್ತಿಲ್ಲ. ಹೆಂಗಾರ ಮಾಡ್ಬಿಟ್ಟು ನಾವಂತೂ ಸೆಲೆಬ್ರೇಷನ್ ಅಂತೂ ಮಾಡ್ಬಿಡ್ಬೇಕು. ಏನಂತೀಯಾ? ಮುಖಂಡೆ ಕೇಕು ಗೀಕು ತಂದು ಹೊಸ ವರ್ಷಕ್ಕೆ ಕೇಕ್ ಕೊಟ್ಟು ಮಾಡಿಬಿಟ್ಟು ಸೆಲೆಬ್ರೇಷನ್ನ ಜೋರಾಗಿ ಮಾಡಬೇಕು ಬಿಡು. ನಾನ್ ವೆಜ್ ಎಲ್ಲನೂ ಮಾಡಿಸ್ಕೊಳ್ಳೋಣ ಇವಳು. ನನ್ನ ಗಂಡ ಅವರೆಲ್ಲರೂ ಏನೋ ಹೊಲ್ದತ್ರಕ್ಕೆ ಹೋಗ್ಬಿಟ್ಟು ಮಾಡ್ಕೊತಾರಂತಮ್ಮ ಹೊಸ. ನಾನು ಅಲ್ಲೋಗ್ಬಿಟ್ಟು ಏನು ಮಾಡಿಯೇ ನೀನು ಅಂದರೆ, ಇಲ್ಲ ನಾನು ಅಲ್ಲಿ ತಗೋಗ್ಬಿಟ್ಟೆ ನೀನು ಮಾಡ್ಕೊತೀನಿ ಹೊಸ ವರ್ಷ, ನೀನಂತೂ ಎಲ್ಲಾರ ಮಾಡ್ಕೊ ನೀನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೆ ನಾನು ನೀವು ಯಾರನ್ನ ಗೊತ್ತೀರ ಅನ್ನೋದಾದರೆ ಬಂದರೆ ಬೇಕಾದ್ರೆ ನಮ್ಮ ಮನೆಗೋ ಇಲ್ಲ ನಿಮ್ಮ ಮನೆಗೋ ಯಾರೋ ಒಬ್ರು ಮನೆಗೆ ಎಲ್ಲರೂ ಸೇರ್ಬಿಟ್ಟು ರಾತ್ರಿ 12 ಗಂಟೆ ಗಂಟನೂ ಎದ್ದಿದ್ದು ಸೆಲೆಬ್ರೇಷನ್ ಮಾಡೋಣ. ಓ ಹಂಗೆ ಮಾಡಂತಾಗ. ಇನ್ನೇನಕ್ಕ ಗಂಡಸ್ರು ಎಲ್ಲರೂ ಮಾಡ್ತಾವ್ರಿ. ನಾವು ಮಾಡಲಿಲ್ಲ ಅಂದ್ರೆ ಆಯ್ತದೆ, ನಾವು ಮಾಡೋಣ ಹೇಳು. ಅಗಳಮ್ಮು ಪೊದ್ದಿ ಗಾಡಿಯಿಂದ ಇಳಿತಾವಳೆ. ಓಹೋ ಏನೋ ಬ್ಯಾಗ್ ಹಿಡ್ಕೊಂಡು ಹಿಡಿತಾವಳೆ. ಏನು ಚಿಕ್ಕ ಬ್ಯಾಗ್ ಹಿಡ್ಕೊಬಿಟ್ಟವಳೆ? ಹೊಸ ವರ್ಷಕ್ಕೆ ಏನಾದ್ರು ತೊರಗಿರಕ್ಕೆ ಹೋಗಿದ್ಲೋ ಏನೋ? ಓ ಏನು ತಕೊಬಿಟ್ಟು ಬರ್ತಾಳಿನ ಹೊಸ ವರ್ಷಕ್ಕೆ? ಇನ್ನೂ ಹೊಸ ವರ್ಷ ಐತಲ್ಲ, ಟೇಮ್ ಇನ್ನೂ ಒಂದು 4-5 ದಿನ ಐತಲ್ಲ, ಇನ್ನೇನು ತಕೊಬಿಟ್ಟು ಬರ್ತಾಳ ಬಾ. ಏನಕ್ಕೆ ಹೋಗೋಳು ನಾ ಕಾಣೆ. ಪೊದ್ದಿ ಲೇ ಪೊದ್ದಿ ಬಾರೆ. ಪೊದ್ದಿ ನಿಮ್ಮ ಅಂತಕ್ಕೆ ಹೋಗಿದ್ದೆ, ನೀನು ಇರ್ಲಿಲ್ವಲ್ಲ, ಅದಕ್ಕೆ ನೀ ಎಲ್ಲೋ ಹೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಅತ್ತಾಗ ಹಿಂಗೆ ಬಂದೆ. ಏನು ಗಂಡನ ಗಾಡಿಯಿಂದ ಇಳಿತಾ ಇದೆಯಾ? ಏನು ಸಮಾಚಾರ? ಎಲ್ಲೋಗಿದ್ದೆ? ತರಕಾರಿ ತರಕ್ಕೆ ಹೋಗಿದ್ರೆ ತರಕಾರಿನೇ ತಂದಿಲ್ವಲ್ಲೇ ಬ್ಯಾಗಾಗೆ? ಏ ಇಲ್ಲ, ಅದು ಅದೇ ಹೊಸ ವರ್ಷಕ್ಕೆ ಏನಾರ ತಗೊಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ನನಗೊಂದು ಇದೈತೆ. ಜನವರಿ 1ನೇ ತಾರೀಕಿಗೆ ಒಂದು ಉಂಡಿ ತಂದ್ಬಿಟ್ಟು ಇಕ್ತೀನಿ. ಆ ಉಂಡಿಗೆ ಕಾಸು ಹಾಕಿ ಕೂಡಿಸ್ಬಿಡ್ತೀನಿ. ಮುಂದಿನ ಹೊಸ ವರ್ಷದಷ್ಟೊತ್ತಿಗೆ ಏನಾರು ತಗೋಬೇಕು ಅನ್ನಂಗೆ ನಾನು ಮಾಡ್ಕೊತೀನಿ. ಹೌದೇನಿ? ಏನು ತಗೊಳ್ಳೋದು ಅಂತ ಏನು ತಗೊಬಿಟ್ಟು ಬಂದೆ? ಇವಾಗ ಹೋಗ್ಬಿಟ್ಟು ನಮ್ಗೆ ಹೇಳಲೇ ಇಲ್ವಲ್ಲ ಉಂಡಿ ಬಿಸಿವ? ಓ ಊರವ್ರಿಗೆಲ್ಲ ಹೇಳ್ಬಿಟ್ಟು ಮಾಡೋಕ್ಕಾಯ್ತದೇನೆ? ಆವತ್ತಿಂದನೂ ಅಷ್ಟೇನಿಯ. ಜನವರಿ 1ನೇ ತಾರೀಕು ಒಂದು ಉಂಡಿ ಇಕ್ತೀನಿ. ಮುಂದಿನ ತಿಂಗಳು ಜನವರಿ 1ನೇ ತಾರೀಕು ಅಷ್ಟೊತ್ತಿಗೆ ಏನಾರ ಒಂದು ಹೊಸ ವರ್ಷ ಅಂತ ಹೇಳ್ಬಿಟ್ಟು ಖುಷಿ ಆಯ್ತದೆ ನನಗೂ ತಗೊಳಕ್ಕೆ. ಇದ್ದಾಗ ಆವಾಗ ಇವಾಗ ಅಂತ ಹೇಳ್ಬಿಟ್ಟು ಅಷ್ಟೋ ಇಷ್ಟೋ 50 100 20 10 ಎಲ್ಲನೂ ಹಾಕೋದು. ನನ್ನ ಗಂಡಂಗೂ ಗೊತ್ತು ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು. ನನ್ನ ಗಂಡಂತ ಕಿತ್ತು ಮಾಡಿ ಎಲ್ಲ ಮಾಡೊಂದು ಅಡ್ಡುಂಡಿ ಇಕ್ಕಿರ್ತೀನಿ, ಹಾಕ್ತಾ ಇರ್ತೀನಿ. ಅದ್ರಾಗೆ ಬಂತು ಹೊಸ ದುಡ್ಡು ಇವಾಗ ತೆಗೆದೆ. ಇನ್ನೇನು ಇನ್ನು ಬಂತಲ್ಲ ಹೊಸ ವರ್ಷಕ್ಕೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಅದಕ್ಕೆ ತರಣಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಏನ್ ತಂದೆ? ತೆಗಿತೀನಿ ಈಗಳಕ್ಕ, ಸಿಂಪಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ದಿನ ಇಕ್ಕಳಕ್ಕೆ ಅಂತ ಹೇಳ್ಬಿಟ್ಟು ಈಗ ಒಂದ್ ಜೊತೆ ಬಂಗಾರದ ವಾಲೆ ತಕೊಬಿಟ್ಟು ಬಂದೆ. ಉಯ್ಯನಿ ವಾಲೆ ತಕೊಬಿಟ್ಟು ಬಂದಿನಿ. ಹೋಗಿಗಳ ನಾವಿಲ್ಲಿ ದುಡ್ಡು ಹಾಕ್ಬಿಟ್ಟು ಕೇಕ್ ಹೆಂಗೆ ಮಾಡಬೇಕು, ಕೇಕ್ ಹೆಂಗೆ ಕಟ್ ಮಾಡಬೇಕು, ಹೆಂಗೆ ಮಜಾ ಉಡಾಯಿಸ್ಬೇಕು, ಹಾಗೇನೇನಿಯ ಬಿರಿಯಾನಿ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ನೀವು ನೋಡ್ರೆ ಹೋಗಿ 2 ಗ್ರಾಮ್ ಬಂಗಾರದು ಹಾಲಿನೇ ತಗೊಬಿಟ್ಟು ಬಂದ್ಬಿಟ್ಟಿದೆಯಲ್ಲೇ ಪೊದ್ದಿ. ಬುಡೆ ನಿನ್ ಥರ ಹುಡುಕಿದ್ರು ಯಾರು ಸಿಗಕ್ಕಿಲ್ಲ ಬುಡೆ. ಇಲ್ಲೇ ಸರಜಿ ಕೊಡಿಲಿ. ಭಾಳ ಸಂದಕವಿ. ದಿನ ಇಕ್ಕೊಳ್ಳೋಕ್ಕೆ ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಭಾಳ ಸಂದಕವಿ ಹೇಳ್ಪದಿ. ಗ್ರಾಮ್ ಎಷ್ಟೈತಿ ಇವಾಗ? 7200 ಐತೆ ಕಣಕ್ಕ. 7200 ಅಂದ್ರೆ ಎಲ್ಲ ಅದು ಇದು ಎಲ್ಲ ವೇಸ್ಟೇಜು ಅದು ಇದು ಸೇರಿ ಎಲ್ಲ ಒಂದು 16-17 ಸಾವಿರ ಆಗೈತಾ? ಹೂನೇ ಆಯ್ತು. ಅಷ್ಟುನುವೆ ಉಂಡಿಗೆ ಹಾಕ್ಬಿಟ್ಟು ಕುಡಿಕೊಂಡಿದ್ದೇನೆ ಪದ್ದಿ ನೀನು. ಅಯ್ಯನಿ ಇನ್ನೇನು ಹಾಕ್ತೀಯ? ಉಂಡಿಗೆ ಹಾಕ್ಬಿಟ್ಟೆ ಕುಡಿಕೊಳ್ಳೋದು. ಇನ್ನೇನು ಮಾಡೋಣ? ತಿಂಗ್ಳಿಗೊಂದು 500,000 ಕುಡಿಕೊಳ್ಳೋಕ್ಕಾಗಲಕ್ಕಿಲ್ವೇ? ನಾನೊಂದು 15,000 ಕುಡಿಕಿದ್ದೆ. ನನ್ನ ಗಂಡ ಒಂದು 2,000 ಕೊಟ್ಟ ತಗ ಅಂತ ಹೇಳ್ಬಿಟ್ಟು. ಹಿಂದಿನ ಒಂದು ಉಂಗ್ರ ತಗೊಂಡಿದ್ದೆ, ಹಿಂದಿನ ಹೊಸ ವರ್ಷಕ್ಕೆ ಅಂತ ಹೇಳ್ಬಿಟ್ಟು. ಈ ಹೊಸ ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಒಂದು ಜೊತೆ ವಾಲೆ ಇಟ್ಕೊಂಡಿವಿ ಅಷ್ಟೇನೇನೆ. ನೋಡೆ ವರ್ಷ ಏನಾರ ಒಂದು ಅಭ್ಯಾಸಗಳನ್ನ ರೂಢಿಸ್ಕೊಂಡ್ರೆ ಮುಂದಿನ ವರ್ಷ ನಾವು ಹಂಗೇನೇನಿಯ ರೂಢಿಸ್ಕೊಂಡು ಹೋಯ್ತಾ ಇರ್ತೀವಿ. ಈಗ ಸುಮ್ಮನೆ ತಿಂದಂಗಲ್ಲ ಉಂಡಂಗಲ್ಲ ಅಂತ ಕಳೆದಾಕ್ಬಿಡ್ತೀವಿ. ಯಾವ್ದು ಲೆಕ್ಕನಪ್ಪ? 1,000 ರೂಪಾಯಿ ತಿಂಗಳ 1,000 ರೂಪಾಯಿ ಅಂತ ಯಾವ ಲೆಕ್ಕ ಅಂತ ಕಳೆದಾಕ್ಬಿಡ್ತೀವ.
ಅದ್ರ ಬದಲು ಹಿಂಗೆ ಕೂಡಿಕೊಂಡು ಹಿಂಗೆ ಸಣ್ಣ ಪುಟ್ಟ ತಕೊಂಡ್ರೆ ನಮಗೂ ಉಪಯೋಗ ಬರ್ತದೆ ಕಷ್ಟ ಕಾಲಕ್ಕೆ. ಏನೋ ಒಂಥರ ಮನ್ಸಿಗೆ ಸಮಾಧಾನ ಆಯ್ತದೆ. ನಮಗೂ ಹೊಸ ವರ್ಷಕ್ಕೆ ಏನಾರ ಇಟ್ಕೊಂಡ್ರೆ ನಿನಗೆ ಸಮಾಧಾನ ಆಗೋದು ನೋಡ್ತಾ ಇರು. ಹೆಂಗ ಇಟ್ಕೊಂಡ್ರೆ ಸಂದಕೈತಾ? ಏ ಭಾಳ ಚಂದಾಗೈತಿ ಇವಳೆ. ಕೊಡ್ಬೋದು ಇವಳು. ಎಂತ ಸಂದಾಗಿರೈತಿ ನೋಡು. ನೀನು ನೋಡು ಕಲ್ಲು ಪಲ್ಲಿರೋ ತಕೊಂಡೇ ಬಂದಿಲ್ಲ, ಸುಮ್ಮನೆ ವೇಸ್ಟ್ ಆಯ್ತವೆ ಅಂತ ಹೇಳ್ಬಿಟ್ಟು ಬಂಗಾರನೇ ಪೂರ್ತಿ ಬಂಗಾರದೇ ತಂದುಬಿಟ್ಟಿದ್ಯಾ. ಕಣಕ್ಕ ಪೂರ್ತಿ ಬಂಗಾರದ್ದೇ. ನನ್ನ ಗಂಡಂಗೆ ಕಲ್ಲು ಪಲ್ಲಿರೋ ತಗೋಬೇಡ, ಆಮೇಕಿಂದ ಅದೆಲ್ಲ ವೇಸ್ಟ್ ಆಯ್ತದೆ, ಕಲ್ಲೆಲ್ಲ ಗ್ರಾಮ್ ಲೆಕ್ಕ ಹಾಕಿಲ್ಲ ಕೊಡ್ಬೇಕಾರೆ ಅಂತ ಹೇಳ್ದ. ಅದಕ್ಕೆ ಕಣಕ್ಕ ಇನ್ನು ಒಳಗಡೆಗೆ ಹೋಗಿಲ್ಲ, ನಮ್ಮ ಅತ್ತೆಗೂ ತೋರಿಸಿಲ್ಲ. ನಮ್ಮ ಅತ್ತೆಗೇನು ಹೇಳಲ್ಲ, ಸುಮ್ಮನೆ ಬೀರ್ನಾಗ ಹಂಗೇನೇ ಮಾಡೋಗ್ಬಿಡ್ತೀನಿ ತಗೊಂಡೋಗ್ಬಿಟ್ಟು. ಏನಯ್ಯ ಮುಂಗೇನು ಗೊತ್ತಾಯ್ತದ ಬಂಗಾರದ್ದು ಯಾವುದು ಚಿಟುಗ್ರದ್ದು ಯಾವುದು ಅಂತ ಏನೂ ಗೊತ್ತಾಗಕ್ಕಿಲ್ಲ. ತಗೊಂಡೋಗಿ ಮಾಡೋದ್ರೆ ಆಯ್ತು ಕಣಕ್ಕ. ಏನು ಹೇಳ್ಬುದ್ದಿ ನಿನ್ನೂ ಬೋಲಿ ತರಲೆ ಮಾಡ್ಕೊಂಡು ಓಡಾಡ್ತಿತ್ತಿ ಅನ್ಕೊಂಡೆ. ಆದ್ರೂ ಉಳಿಸಿ ಮಾಡಿ ಹಿಂಗೆಲ್ಲನೂ ಒಂದೊಂದೇ ತಗತಿ ಅಂತ ಗೊತ್ತಿರಲಿಲ್ಲ. ಈಗಿತ ನೀನು ಹೇಳ್ದಂಗೆ ನಾನು ಕುಡಿಕತ್ತೀನಿ. ನಾನು ಒಂದು ಉಂಡಿ ತಗೊಬಿಟ್ಟು ಬರ್ತೀನಿ, ಉಂಡಿ ತಗೊಬಿಟ್ಟು ಬಂದು ನಾನು ಕುಡಿಕತ್ತೀನಿ. ನೋಡೋಣ ಮುಂದಿನ ವರ್ಷ ನಾನು ಕರಿ, ನಾನು ನಿನ್ನ ಜೊತೆ ನೀವು ಬಂದ್ಬಿಟ್ಟು ಒಂದು ಜೊತೆ ವಾಲೆ ಏನಾರು ತಗೋತೀನಿ. ನಾನು ನೋಡಿ ಬಿಚ್ಚೋಲೆ ಗೌರಮ್ಮ ಇದ್ದಂಗೆ ಇದ್ದೀನಿ. ಆದರೂ ಬಿರಿಯಾನಿ ಮಾಡ್ಬಿಟ್ಟು ಹೊಸ ವರ್ಷದ ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ರೆ ನೀನು ಬುದ್ಧವಂತೆ ಹೋಗಿ ನೀಟಾಗೆ ವಾಲೆ ತಗೊಬಿಟ್ಟು ಬಂದು ಕುಂತ್ಕೊಂಡೆ. ಬಿಡತ್ತ ನಮ್ಮ ಬಾಳಿಗೆ ನಾವೇ ಬೆಂಕಿ ಹಾಕಬೇಕು. ಓಹೋ ಏನು ನನ್ನ ಮುಟ್ಬಿಟ್ಟು ಎಲ್ಲರೂ ಹೊಸ ವರ್ಷದ ಪಾರ್ಟಿ ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮುಟ್ಬಿಟ್ಟು ಯೋಚನೆ ಮಾಡ್ತಾ ಇದ್ರು. ಈ ಜಯಮ್ಮ ಇಲ್ದಿದ್ದು ಪಾರ್ಟಿ ಸಂದಕ್ಕಿರಕಿಲ್ಲ, ನಾನು ಬರೋದೇ ನೀನಿಯಾ ಲೇ ಮನೆಯಾಳಿ ಪಾರ್ಟಿನಂತೆ ಪಾರ್ಟಿ. ಅಲ್ಲಿ ಪೊದ್ದಿ ನೋಡು ₹1 ಕೂಡಿಕೊಂಡು ಉಂಡಿಗೆ ಹಾಕ್ಬಿಟ್ಟು ನೋಡು ಎಲ್ಲನೂ ಸೇರಿ 2 ಗ್ರಾಮ್ದು ವಾಲೆ ತಗೊಬಿಟ್ಟು ಬಂದವಳೆ. ನಾವಿದ್ದೀವಿ ಸುಮ್ಮನೆ ಹೊಸ ವರ್ಷ ಮಾಡೋಣ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಹೊರೆ ಮಾಡ್ದಿದ್ದಂಗಿಲ್ಲ, ಹಿಂಗೆ ಕುಂತ್ಕೊಂಡಿದ್ದೀವಿ ನಮಗೆ ಮಾಡೋಕ್ಕೆ ಆಮೇಲೆ ಇದ್ದಂಗೆ. ಅಯ್ಯೋ ಪದ್ದಿ ಬ್ಯಾರದಕ್ಕೆಲ್ಲ ಫ್ರೆಂಡು ಅಂತ ಹೇಳ್ಬಿಟ್ಟು ಜೊತೆ ಹಾಕತ್ಯಾ. ಇಂಥವಕ್ಕೆ ಮಾತ್ರ ನಮ್ಮನ್ನು ಕರೆಯೋದಿಲ್ವ ನೀನು ಒಡೆ ತಗೊಬಿಟ್ಟು ಬರೋಕೆ ಹೋಗಕ್ಕೆ? ಎಲ್ಲೈತೆ ಅಮ್ಮ ನಿಮ್ಮನ್ನು ಕರ್ಕೊಂಡು ಹೋಯ್ತಿದ್ದೆ. ಆದರೆ ನಮ್ಮ ಮನೆಯವರು ಅವ್ರನ್ನ ಕರ್ಕೊಂಡೋದ್ರೆ ಒಂದು 2-3 ಸಾವಿರ ಏನಾರು ಹೆಚ್ಚು ಕಮ್ಮಿ ಆಯಿತು, ಹೆಚ್ಚು ಕಮ್ಮಿ ಬಿತ್ತು ಮಾಡಿಸು ಅಂತ ಹೇಳಿದ್ರೆ ಅಷ್ಟಕ್ಕೆ ನೀನಿಯ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಾಕ್ತಾರೆ. ನಿಮ್ಮನ್ನೇನಾದ್ರೂ ಕರ್ಕೊಂಡೋಗ್ಬಿಟ್ಟು ಒಂದು 4-5 ಸಾವಿರ ಹೆಚ್ಚು ಕಮ್ಮಿ ಆಯಿತು ಅಂದರೆ ಹಾಕ್ತಿರೇನು? ಗಂಡನ್ನ ಇಂಥ ಟೈಮಾಗಿ ಕರ್ಕೊಂಡು ಹೋಗ್ಬೇಕು. ಹೆಚ್ಚು ಕಮ್ಮಿ ಆದರೆ ಹಾಕ್ತಾರೆ ಮಾಡ್ತಾರೆ. ನೋಡ್ತೇಮ್ಮ ಈಗಲೇ ಹೇಳ್ತಿದ್ದೀನಿ. ತಿರು ಮುಂದಿನ ವರ್ಷಕ್ಕೆ ಹೇಳ್ಬೇಡ ಹೇಳಿಲ್ಲ ನೀನು ಅನ್ಬೇಡ. ಈ ವರ್ಷದಿಂದ ಉಂಡಿ ಉಂಡಿನ ಕಾಸು ಹಾಕೊಂಡು ಹೋಗು. ಏನೋ ಮುಂದಿನ ವರ್ಷದ ಅಷ್ಟೊತ್ತಿಗೆ ಓಪನ್ ಮಾಡ್ಬಿಟ್ಟು ನೋಡು ಎಷ್ಟಾಗಿರ್ತದೆ. ಉಳಿದಿರೋ ದುಡ್ಡು ನಿನ್ನ ಗಂಡನ ಕೈಯಾಗೋಸಿ ಹಾಕಿಸ್ಕೊಬಿಟ್ಟು ನೀಟಾಗಿ ತಗೊಂಡೋಗಿ ಏನೋ ಒಂದು ತಗೊಬಿಟ್ಟು ಬಂದು ಮನೆಗೆ ಮಾಡಿಕ. ನಾನು ಹಿಂದಿನ ವರ್ಷ ಉಂಗ್ರ ತಗೊಂಡಿದ್ದೆ, ಈಗ ಈ ವರ್ಷ ವಾಲೆ ತಗೊಂಡಿದ್ದೀನಿ. ನೋಡೋಣ ಮುಂದಿನ ವರ್ಷ ಹಂಗೆ ನೀನಿಯ ಏನಾರ ಬಂದು ಸಿಕ್ಕಿ ತಗೋತಿರೋದು ಅಷ್ಟೇ ನೀನಿಯ. ಇರ್ಲಿ ಬಿಡೆ ಹಾಕೊಳಕ್ಕೆ ಬೇಕಾಯ್ತದೆ. ಇವತ್ತಿಂದ ನಾನು ಉಂಡಿ ತಗೊಬಿಟ್ಟು ಬಂದು ಹಾಕ್ತೀನಿ. ಏ ಸರಜಿ ನೋಡಿ ಹೋಗ್ಬಿಟ್ಟು ನಾವು ಒಂದೊಂದು ಉಂಡಿ ತಗೊಬಿಟ್ಟು ಬರೋನಿ. ಹೋಗ್ಬಿಟ್ಟು ಅದೇ ಅಲ್ಲಿ ಮೊಳಕೆ ಮಾಡ್ತಾರಲ್ಲ ಅವ್ರು ತಾಗಿರ್ತದೆ. ನಾವು ಮುಂದಿನ ವರ್ಷಕ್ಕೆ ಒಂದೊಂದು ನೆಕ್ಲೇಸ್ ನೀವು ಮಾಡಿಸ್ಕೋಬೇಕು. ನೋಡ್ತಾ ಇರಿ. ಒಲೆ ಜಯಮ್ಮ ಎಲ್ಲಿಗೆ ಸ್ಕೆಚ್ ಹಾಕ್ತೀಯ ನೀನಂತೂ? ನೆಕ್ಲೇಸ್ ಮಾಡಕತ್ತಾಳ ನೆಕ್ಲೇಸು. ಬಾಬಾ ತಾಯಿ ಗ್ರಾಮೇ ನೀನಿಯ 7,000 ಆಗೈತೆ ಅಂತಂದ್ರೆ 30 ಗ್ರಾಮು 25 ಗ್ರಾಮ್ ಇಲ್ದಿದ್ದು ನೀನು ನೆಕ್ಲೇಸ್ ಬಂದ್ಬಿಡ್ತದ? ಎಲ್ಲಿಂದ ಮಾಡಿಸ್ಕೊಂಡಿಯ ನೀನು? ಬಾಬಾ ಸಾಕು. ಅಯ್ಯೋ ಮಾಡಿಸ್ಕೊಳ್ದೆ ನೀನು. ಇರ್ರಿ ಬಂದೆ ನಾನು ಹೋಗ್ಬಿಟ್ಟು ಪಟ್ಟ ಅಂತ ಹೇಳ್ಬಿಟ್ಟು ಒಂದು ಉಂಡಿ ತಗೊಬಿಟ್ಟು ಬರ್ತೀನಿ. ಈ ಜಯ ಮಾತ್ರಿಗೆ ಟಾಂಚಿನೆಯ ಏನೇ ಹೇಳ್ಪದ್ದಿ? ಸಂದಕೈತಿ ಹೇಳು ವಾಲೆ. ನಾನು ಕುಡಿಕತ್ತೀನಿ ಮತ್ತೆ ಹೇಳು. ನನಗೆ ಹಿಂದಿನ ವರ್ಷ ಹೇಳಿದ್ರೆ ಕುಡಿಕತ್ತಾ ಇದ್ನೇನೋ, ಈ ವರ್ಷ ಹೇಳಿದ್ಯಲ್ಲ ನಾನು ಕುಡಿಕೊಂಡು ನಾನು ವಾಲೆ ತಗೊಬಿಟ್ಟು ಬರ್ತೀನಿ. ನನಗೂ ಬೇಕು. ಈ ಜಯಮ್ಮನ ಸವಾಸ ಮಾಡಿದ್ರೆ ಆಗಕ್ಕಿಲ್ಲ. ನಿಂತರ ನೀನೇ ನಾವು ಸಂಸಾರ ನಡೆಸ್ಕೊಂಡು ಹೋಗೋದನ್ನ ಕಲ್ತ್ಕೋಬೇಕು ಹೇಳು. ಕಲಿಯೋದಿನ್ನೂ ಭಾಳ ಐತೆ. ಹೋಗಿ ಸರಿ ಹೋಗಿ ವಾಲೆಯ ಮನೆ ಒಳಗಡೆ ಎತ್ತಿಕ್ಬಿಟ್ಟು ಬೀರ ಇಟ್ಬಿಟ್ಟು ಬಾವು ಇಲ್ಲೇ ಕುಂತಿರ್ತೀನಿ ಮಾತಾಡೋಣ. ಓ ಕಣವ ತಗೊಳವ ಆಮೇಕಿಂದೆಲ್ಲ ಕಳದ್ರಿ ದಾಕಿಯ. ಸರಿ ಕಣಕ್ಕ ಆಯ್ತು. ಏನ್ರಪ್ಪ ನೀವೆಲ್ಲ ಹೊಸ ವರ್ಷಕ್ಕೆ ಏನೇನು ತಗೊಂಡ್ರಿ? ನೀವು ಈ ವರ್ಷ ತಗೊಂಡಿಲ್ಲ ಅದೇ ಈ ವರ್ಷ ನನ್ನಂಗೆ ಉಂಡಿ ತಗೊಬಿಟ್ಟು ಬಂದು ಇಕ್ಕಳಿ. ಈ ಸಿಕ್ದಂಗೆ 10, 20, 30 ಅಂತ ಹಾಕೊಂಡು ಹೋಗಿ. ಮುಂದಿನ ವರ್ಷ ಡಿಸೆಂಬರು ಕೊನೆ ವಾರದಾಗ ತೆಗಿರಿ. ಎಷ್ಟಾಗಿರ್ತದೆ ಅಂತ ನೋಡಿ ಏನು ಸಿಕ್ಕದೊಂದು ಏನು ಬಂದು ಅದನ್ನು ತಗೊಳ್ಳಿ. ಸರಿನಾ? ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.